ನಮಸ್ಕಾರ. ನಾವೀಗ ನಿಫ್ಟಿ 50 ಮತ್ತೆ ಬ್ಯಾಂಕ್ ನಿಫ್ಟಿ 4th ವೀಕ್ ಆಫ್ ಜೂನ್ ಅಂದ್ರೆ ಫ್ರಮ್ 22nd to 26th ಜೂನ್ ಆರ್ ಯು ಕ್ಯಾನ್ ಸೇ ನೀವು ಒಂದು ಈ ಮಂತ್ ಎಂಡ್ ವರೆಗೂ ನಾವು ಈ ಅನಾಲಿಸಿಸ್ ನ ನೀವು ಕನ್ಸಿಡರ್ ಮಾಡಬಹುದು. ಓಕೆ, ನಾವೀಗ ಇರೋದು ನಿಫ್ಟಿ 50 ವೀಕ್ಲಿ ಟೈಮ್ ಫ್ರೇಮ್ ಅಲ್ಲಿ ಇದೀವಿ. ಓಕೆ, ವೀಕ್ಲಿ ಟೈಮ್ ಫ್ರೇಮ್ ಅಲ್ಲಿ ಇರೋದ್ರಿಂದ ನೋಡಿ, ನಾನು ಇನ್ನೂ ಚೇಂಜಸ್ ಮಾಡಿಲ್ಲ. ಲಾಸ್ಟ್ ಟೈಮ್ ನಾವು ಏನು ಅನಾಲಿಸಿಸ್ ಮಾಡಿದ್ವಿ ಅದೇ ಇದೆ. ಲಾಸ್ಟ್ 2 ವೀಕ್ಸ್ ನಾನು ಮಾಡಿಲ್ಲ ಅನ್ಸುತ್ತೆ ವಿಡಿಯೋ. ಓಕೆ, ಸೊ ನನಗೆ ಏನು ಸಿಗ್ನಿಫಿಕೆಂಟ್ ಡಿಫ್ರೆನ್ಸ್ ಅನ್ಸಿರ್ಲಿಲ್ಲ, ಅದಕ್ಕೆ ನಾನು ಏನು ಮಾಡಕ್ ಹೋಗಿಲ್ಲ. ಓಕೆ, ಸೊ ನೋಡಿ, ಈಗ ಮಾರ್ಕೆಟ್ ಇನ್ನೂ ಸಹ ಇಂಪಲ್ಸ್ ಅಲ್ಲಿ ಹೋಗೇ ಇಲ್ಲ. ಸೊ ಯಾರು ದಯವಿಟ್ಟು ಕನ್ಫ್ಯೂಸ್ ಮಾಡ್ಕೋಬೇಡಿ, ಇನ್ನೂ ಸಹ ಮಾರ್ಕೆಟ್ ಇಂಪಲ್ಸ್ ಅಲ್ಲಿ ಇಲ್ಲ ಆಸ್ ಪರ್ ಡೇಟ್ ವೇವ್. ಓಕೆ, ಸೊ ಇನ್ನೂ ಸಹ ನನಗೆ ಡೌನ್ ಸೈಡೇನೆ ಮಾರ್ಕೆಟ್ ಇದೆ, ಬಟ್ ಇದೊಂದು ಸ್ಮಾಲ್ ಜರ್ಕ್ ಕಾಣಿಸ್ತಾ ಇದೆ ಮಧ್ಯ. ಅದು ನೋಡೋಣ ಈಗ ಅದು ಎಲ್ಲಿವರೆಗೂ ನಮ್ದು ಕೌಂಟಿಂಗ್ ಮಿಸ್ಟೇಕ್ ಇದೆಯೋ ಇಲ್ಲ, ನಮ್ದು ಏನು ವ್ಯಾಲ್ಯೂಯೇಷನ್ ಪಾಯಿಂಟ್ಸ್ ಇಂದ ಅನ್ನೋದ್ರ ಬಗ್ಗೆ ಸ್ವಲ್ಪ ಡಿಸ್ಕಷನ್ ಮಾಡುವ ಈಗ. ಸೊ ಈಗ ನಾವು ಇದನ್ನ ಸಿ ವೇವ್ ಅಂತ ಕನ್ಸಿಡರ್ ಮಾಡ್ತಾ ಇದ್ದೀವಿ. ಓಕೆ, ಸೊ ಇದರಲ್ಲಿ ಇದು ಡಬ್ಲ್ಯೂ ಆಗಿದೆ, ಇದು ಎಕ್ಸ್ ಆಗಿದೆ, ಇದು ವಾಯ್ ಆಗಿದೆ, ಇದು ಎಕ್ಸ್ ಆಗಿದೆ, ಇದು ಜಡ್ ಬರಬೇಕು ಅಂತ ನಮ್ದು ಒಂದು ಎಕ್ಸ್ಪೆಕ್ಟೇಷನ್ಸ್ ಇದೆ ಆಸ್ ಪರ್ ದ ಇಂಡಿಯನ್ ವೇವ್. ಒಂದು ವೇಳೆ ನಮ್ಮ ಕೌಂಟಿಂಗ್ ಕರೆಕ್ಟ್ ಆಗಿದ್ದಿದ್ರೆ, ಒಂದು ವೇಳೆ ನಮ್ಮ ಈ ಟೈಮ್ ಫ್ರೇಮ್ ವೀಕ್ಲಿ ಟೈಮ್ ಫ್ರೇಮ್ ಅಲ್ಲಿ ಏನಾದ್ರೂ ನಮ್ ಕೌಂಟಿಂಗ್ ಮಿಸ್ಟೇಕ್ ಆಗಿದ್ರೆ, ನಮ್ದೇನು ವ್ಯಾಲಿಡೇಷನ್ ಪಾಯಿಂಟ್ ಏನು, ನಾವು ಎಲ್ಲಿಗೆ ನಮ್ಮ ಅನಾಲಿಸಿಸ್ ನಾವು ಸ್ಟಾಪ್ ಮಾಡಬೇಕು ಅಂತಂದ್ರೆ, ಅದಕ್ಕೆ ನಿಮಗೆ ಫಸ್ಟ್ ಇನ್ವ್ಯಾಲಿಡೇಷನ್ ಪಾಯಿಂಟ್ ಇರೋದು ಇದೆ. ಒಂದು ವೇಳೆ ಮಾರ್ಕೆಟ್ 24,600 ಅಬೋವ್ 24,600 ಅಬೋವ್ ಕ್ಲೋಸ್ ಆದ್ರೆ ಅದು ಇದು ಇನ್ವ್ಯಾಲಿಡೇಷನ್ ಪಾಯಿಂಟ್ ಅಂತ, ಇನ್ವ್ಯಾಲಿಡೇಷನ್ ಪಾಯಿಂಟ್ ಐಪಿ ಅಂತ ಹಾಕಿರ್ತೀನಿ, ಇನ್ವ್ಯಾಲಿಡೇಷನ್ ಪಾಯಿಂಟ್ ಹಾಕ್ತೀನಿ. ಇದು ಮೇಲೆ ಏನಾದ್ರು ಮಾರ್ಕೆಟ್ ಕ್ಲೋಸ್ ಆದ್ರೆ ನೀವು ಕಂಪ್ಲೀಟ್ಲಿ ಎಕ್ಸಿಟ್ ಆಗ್ಬೇಕು. ಓಕೆ, ಇಲ್ಲ ಇದಕ್ಕಿಂತ ಕಡಿಮೆ ಪಾಯಿಂಟ್ ಇರೋದು ನಿಮ್ಗೆ ಬೇಕು ಅಂತಂದ್ರೆ 81% ಅಂದ್ರೆ 38% ಇರ್ಬೋದು, ಇಲ್ಲ ಬಟ್ 81 ಈ ತರ. ಓಕೆ, ಸೊ ಸೆಕೆಂಡ್ ಇನ್ವ್ಯಾಲಿಡೇಷನ್ ಪಾಯಿಂಟ್ ಇರೋದು 24,123 ಮೇಲ್ಗಡೆ ಕ್ಲೋಸ್ ಆದ್ರೂ ಸಹ ನಿಮ್ಗೆ ಎಕ್ಸಿಟ್ ಆಗಬೇಕು. ನೋಡಿ, ಅಲ್ಲಿವರೆಗೂ ಹೋಗಿ ರಿಜೆಕ್ಟ್ ಆಗಿದೆ, ಕ್ಲೋಸ್ ಆಗಿಲ್ಲ. ವೀಕ್ಲಿ ಟೈಮ್ ಫ್ರೇಮ್ ಹೆಸರು ಫ್ರೈಡೆ ಕ್ಲೋಸಿಂಗು 24,123 ಅಂಡ್ ಅಬೋವ್ ಕ್ಲೋಸ್ ಆದ್ರೆ ಇಲ್ಲಿಯೂ ಸಹ ಎಕ್ಸಿಟ್ ಆಗ್ಬೇಕು. ಓಕೆ, ಆಮೇಲೆ ಇಲ್ಲಿ ನೋಡಿ, ಈಗ ನಾವು ಟ್ರೆಂಡ್ ಲೈನ್ ಏನಾದ್ರೂ ಹಾಕ್ತಾ ಹೋದ್ರೆ ಈಗ ಮತ್ತೊಂದು ನೋಡಿ, ಇದು ಒಂದು ಇನ್ವ್ಯಾಲಿಡೇಷನ್ ಪಾಯಿಂಟ್ ಎಕ್ಸ್ ಆಯ್ತು. ಈಗ ಇದು ನೀವು ಮೇಲ್ಗಡೆ ಮೂವ್ ಆಗಿರೋದು ಇಂಪಲ್ಸಿನ ಅಂತ ನೀವು ಏನಾದ್ರ ಅಂದ್ರೆ ಇದನ್ನ ಇಗ್ನೋರ್ ಮಾಡಿ. ಈಗ ಈ ಪಾಯಿಂಟ್ ನ ನೀವು ಇಗ್ನೋರ್ ಮಾಡಿ, ಈ ಪಾಯಿಂಟ್ ನ ಇಗ್ನೋರ್ ಮಾಡಿ ಈಗ. ಓಕೆ, ಸೊ ಒಂದು ವೇಳೆ ಮೇಲ್ಗಡೆ ಹೋಗಿರೋದು ಇದೇನಿದೆಯಲ್ವ, ಇದು ಇಂಪಲ್ಸ್ ಅಂತಂದ್ರೆ ಇದು 1 ಅಂತಾನೆ ಕನ್ಸಿಡರ್ ಆಗಿದ್ರು ಸಹ ನಿಮಿಷ, ಒನ್ ಅಂತೂ ಕನ್ಸಿಡರ್ ಆಗಿದ್ರು ಸಹ ಇದು 61.8 ಟಚ್ ಮಾಡಬೇಕಿತ್ತು. ಓಕೆ, ಸೊ ಇದು 61.8 ಟಚ್ ಮಾಡಿಲ್ಲ. ಒಂದು ವೇಳೆ 61.8 ಏನಾದ್ರ ಇದು ಟಚ್ ಮಾಡಿದ್ರೆ ನಾವು ಇದನ್ನ ವೇವ್ 1 ಅಂತ ಕನ್ಸಿಡರ್ ಮಾಡ್ಕೊಂಡು ಇದು ಕೆಳಗಡೆ ಬರ್ತಾ ಇರೋದನ್ನ ವೇವ್ 2 ಅಂತ ಕನ್ಸಿಡರ್ ಮಾಡಬಹುದಿತ್ತು, ಬಟ್ ಅದು ಆತರ ಆಗಿಲ್ಲ ಇಲ್ಲಿ. ಓಕೆ, ಸೊ ಅದಕ್ಕಾಗಿ ನಾವು ಇದು ಮೇಲೆ ಹೋಗಿರೋದು ಇದು ಎಕ್ಸ್ ಅಂತ ಕನ್ಸಿಡರ್ ಮಾಡಬೇಕಾಗತ್ತೆ ಹೊರತು ವೇವ್ 1 ಅಂತ ಕನ್ಸಿಡರ್ ಮಾಡ್ಲಿಕ್ಕೆ ಆಗೋದಿಲ್ಲ. ಸೊ ಅದಕ್ಕಾಗಿ ನಾನು ಇದನ್ನ ಎಕ್ಸ್ ಇಟ್ಟಿದ್ದೀನಿ. ಯಾಕೆ ವೇವ್ 1 ನಾನು ಕನ್ಸಿಡರ್ ಮಾಡಿದ ಅಂತಂದ್ರೆ ಇದೇ ಒಂದು ರೀಸನ್ಗೆ. ಓಕೆ, ಸೊ ಈಗ ಕೆಳಗಡೆ ಬರ್ತಾ ಇರೋದು
ಇನ್ನು ವೇವ್ ಮ್ಯಾಚೂರ್ ಆಗಿಲ್ಲ, ನಾವು ಅದನ್ನು ಯಾವ ವೇವ್ ಅಂತ ಇನ್ನು ಹೇಳಲಿಕ್ಕೆ ಆಗೋದಿಲ್ಲ. ಓಕೆ, ಸೊ ನಿಮಗೆ ಅನ್ಸತ್ತೆ ಇಲ್ಲಿ ಟ್ರೆಂಡ್ ಲೈನ್ ಹಾಕಿದ್ರೆ ಸೊ ಟ್ರೆಂಡ್ ಲೈನ್ ಬ್ರೇಕ್ ಆಗಿದೆ ಇಲ್ಲಿಗೆ ಅಂತ ಈಗ ಅನ್ಸತ್ತೆ ನಿಮಗೆ? ಈ ಟ್ರೆಂಡ್ ಲೈನ್ ಮೇಲ್ಗಡೆ ಇದು ಟ್ರೇಡ್ ಮಾಡ್ತಾ ಇದೆ ಅಂತ ಅನಿಸ್ತಾ ಇದೆ. ಬಟ್ ಓಕೆ, ಒಂದು ಪ್ಲಸ್ ಪಾಯಿಂಟ್ ಇದೆ ಅಂತ ತಿಳ್ಕೋಬಹುದು. ಬಟ್ ನೋಡುವ ಇದನ್ನ ಇನ್ವ್ಯಾಲ್ಯೂಯೇಷನ್ ಪಾಯಿಂಟ್ ರೀಚ್ ಮೇಲ್ಗಡೆ ಹೋಗುತ್ತೆ ಇಲ್ಲ ಮತ್ತೆ ಡೌನ್ ಸೈಡ್ ಬರುತ್ತೆ ಅಂತ ನಾವು ನೋಡಮ್ಮ. ಇದನ್ನ ವೇಟ್ ಮಾಡೇನೆ ನಾವು ಹೇಳ್ಬೇಕಾಗತ್ತೆ. ಮತ್ತೊಂದು ಪಾಸಿಟಿವ್ ಆಗಿ ಏನಿದೆ ಅಂತಂದ್ರೆ ವೀಕ್ಲಿ ಟೈಮ್ ಫ್ರೇಮ್ ಅಲ್ಲಿ ನಿಮ್ಗೆ MACD ಪಾಸಿಟಿವ್ ತೋರಿಸ್ತಾ ಇದೆ. ಓಕೆ, ಸೊ ಇದು ಒಂದು ಪಾಸಿಟಿವ್ ಅಂದ್ರೆ ನಿಮ್ಗೆ ಮಾರ್ಕೆಟ್ ಅಪ್ಸೈಡ್ ಮೂವ್ ತೋರಿಸ್ಲಿಕ್ಕೆ ಇದು ಒಂದು ಪಾಸಿಟಿವ್ ಪಾಯಿಂಟೇ ಆಗಿರುತ್ತೆ. ಓಕೆ, ಬಟ್ ಈಗ ಎಲ್ಲದಕ್ಕೂ ಇನ್ವ್ಯಾಲ್ಯೂಯೇಷನ್ ಪಾಯಿಂಟ್ ಇದೆ ಈ ಎಕ್ಸ್ ಟಾಪೇ. ಸೊ ಒಂದು ವೇಳೆ ಮಾರ್ಕೆಟ್ 24,600 ಅಬೋವ್ ಏನಾದ್ರೂ ಕ್ಲೋಸ್ ಆದ್ರೆ ವೀಕ್ಲಿ ಟೈಮ್ ಫ್ರೇಮ್ ಅಲ್ಲಿ ನಾವು ಇಂಪಲ್ಸ್ ಅಲ್ಲಿ ಕನ್ಸಿಡರ್ ಮಾಡಬೇಕಾಗತ್ತೆ, ಮತ್ತೆ ರೀಕೌಂಟಿಂಗ್ ನಾವು ನೋಡ್ಬೇಕಾಗತ್ತೆ. ಓಕೆ, ಸೊ ಇದು ವೀಕ್ಲಿ ಟೈಮ್ ಫ್ರೇಮ್ ಆಯ್ತು. ಇನ್ನು ನಾವು 75 ಮಿನಿಟ್ಸ್ ಟೈಮ್ ಫ್ರೇಮ್ ಅಲ್ಲಿ ನೋಡುವ. ಈಗ ವೀಕ್ಲಿ ಟೈಮ್ ಫ್ರೇಮ್ ಅಲ್ಲಿ ನಾವು ಏನ್ ಹೇಳ್ಬೋದು ಅಂದ್ರೆ ಮಾರ್ಕೆಟ್ ನ್ಯೂಟ್ರಲ್ ಆಗಿದೆ, ಆಮೇಲೆ ಎಡ್ಜ್ ಅಲ್ಲಿ ಇದೆ. ಮಾರ್ಕೆಟ್ ಇಲ್ಲಿಂದ ಅಪ್ ಸೈಡ್ ಹೋಗ್ಬೋದು ಇಲ್ಲ ಡೌನ್ ಸೈಡ್ ಬರ್ಬೋದು ಅಂತ ಹೇಳ್ಬೋದು. ನಾವು ಮಾರ್ಕೆಟ್ ಈಗ ವೀಕ್ಲಿ ಟೈಮ್ ಫ್ರೇಮ್ ಅಲ್ಲಿ ನ್ಯೂಟ್ರಲ್ ಇದೆ ಅಂತ ಹೇಳ್ಬೋದು ಇಷ್ಟೇ. ಈಗ ನಾವಿರೋದು ನಿಫ್ಟಿ 75 ಮಿನಿಟ್ಸ್ ಟೈಮ್ ಫ್ರೇಮ್ ಅಲ್ಲಿ ಇದ್ದೀವಿ. ಸೊ ನಮ್ದು ಎಕ್ಸ್ಪೆಕ್ಟೇಷನ್ಸ್, ಸೊ ಇವೆಲ್ಲವೂ ನಾನು ಲಾಸ್ಟ್ ಟೈಮ್ ಕಮೆಂಟ್ ಇದೆ ಎಲ್ಲ ಇದು. ಸೊ ಇದು ಇನ್ನೂ ಇರ್ಲಿ, ನಾನು ಇದನ್ನ ನಾನು ಮರ್ತೇ ಇಲ್ಲ, ಇನ್ನು ನಾನು ಇದಕ್ಕೆ ಅಡಿಕ್ಟ್ ಆಗಿದ್ದೀನಿ. ಇದೇ ನಂದು ಇನ್ನೂ ರಿಸರ್ಚ್. ರಿವರ್ಸಲ್ ಪಾಸಿಬಲ್ ಶಾರ್ಟ್ ಟರ್ಮ್ ಅಂತ ಹೇಳಿದ್ದೆ 22,600. ಓಕೆ, ಸೊ ಇದು 22,600 ಹೋಗಿಲ್ಲ, 23 ಇಂದಾನೇ ಇದಾಗಿದೆ. ಓಕೆ, ಸೊ ವೇಟ್ ಮಾಡುವ. ಈಗ ಇದನ್ನು ಹಾಗೆ ಇರಲಿ. ಇದು ಏನೀಗ ಇನ್ವೆರಿಡ್ ಆಗಿಬಿಡ್ತು, ಅದಕ್ಕಿಂತ ಮುಂಚೆನೆ ರಿವರ್ಸಲ್ ಆಗಿಬಿಡ್ತಲ್ವಾ. 2380 ನೋಡಿ, ಮಿನಿಮಮ್ ನಾನು ಇಲ್ಲಿ ಯಾವ್ದಿದೆ ಮಿನಿಮಮ್ 2380, 22,750 ಮಾಡಿದೆ. ಬಟ್ 2360 ವರೆಗೂ ಬಂದು ಇಲ್ಲಿಂದ ಮಾರ್ಕೆಟ್ ಮತ್ತೆ ರಿವರ್ಸಲ್ ಆಗಿದೆ. ಓಕೆ, ಸೊ ಇದು ಸಹ ಟಾರ್ಗೆಟ್ ಅಚೀವ್ ಆಗಿದೆ. ಓಕೆ, ಸೊ ಈಗ ತುಂಬಾ ಕೇರ್ಫುಲ್ ಆಗಿ ನೋಡಿ. ಓಕೆ, ಸೊ ಈಗ ನಮ್ಗೆ ಇದು Y ಅಂತ ಕನ್ಸಿಡರ್ ಮಾಡಿದೀವಿ, ಇದು X ಅಂತ ಕನ್ಸಿಡರ್ ಮಾಡಿದೀವಿ. ನಮ್ದು ಇನ್ವ್ಯಾಲಿಡೇಷನ್ ಪಾಯಿಂಟ್ ಇದೇ ಆಗಿರುತ್ತೆ ಇನ್ನೂ ಆದ್ರೂ ಸಹ. ಓಕೆ, 24,600 ನಮ್ದು ಕ್ಲೋಸ್ ಆಗಬೇಕು ಇದ್ರ ಅಬೋ. ನೀವು 75 ಮಿನಿಟ್ಸ್ ಟೈಮ್ ಫ್ರೇಮ್ ಆಗಲಿ ಇಲ್ಲ ಡೈಲಿ ಟೈಮ್ ಫ್ರೇಮ್ ಮೇಲೆ ಆಗಲಿ ಇದ್ರ ಮೇಲೆ ಮಾರ್ಕೆಟ್ ಕ್ಲೋಸ್ ಆಗಬೇಕು. ಅವಾಗನೇ ನಮ್ ಕೌಂಟಿಂಗ್ ನ ನಾವು ಚೇಂಜ್ ಮಾಡೋಣ, ಇಲ್ಲ ಅದರ್ವೈಸ್ ನೋ ಚೇಂಜ್ ಇನ್ ಕೌಂಟಿಂಗ್. ಓಕೆ, ಸೊ ಈಗ ಟ್ರೆಂಡ್ ಲೈನ್ ನ ಡ್ರಾ ಮಾಡೋಣ. ಈಗ ಟ್ರೆಂಡ್ ಲೈನ್ ನಿಮಗೆ ಎಲ್ಲವೂ ಹೇಳ್ಕೊಳುತ್ತೆ. ಓಕೆ, ಆಯ್ತಾ? ಒಂದು ಟ್ರೆಂಡ್ ಲೈನ್, ಎರಡನೇ ಟ್ರೆಂಡ್ ಲೈನ್ ನೋಡಿ. ಈಗ ಇದು ಏನ್ ಜಡ್ ಮೂವ್ಮೆಂಟ್ ನಮ್ಗೆ ತೋರಿಸ್ತಾ ಇದೆಯಲ್ವಾ, ಇದು ಎಕ್ಸ್ಪ್ಯಾಂಡಿಂಗ್ ಟ್ರಯಾಂಗಲ್ ಅಲ್ಲಿ ಇದೆ. ಈ ಟ್ರಯಾಂಗಲ್ ನಿಮ್ಗೆ ಎಕ್ಸ್ಪ್ಯಾಂಡ್ ಆಗ್ತಾ ಹೋಗ್ತಾ ಇದೆ ನೋಡಿ. ಮೊದಲು ಚಿಕ್ಕದಿದೆ, ಅದಕ್ಕಿಂತ ದೊಡ್ಡದು ಇದು ಎರಡನೇ ವೇವ್ ಇದೆ, ಇದಕ್ಕಿಂತ ಮೂರನೇ ವೇವ್ ಎರಡನೇ ವೇವ್ ಕಿಂತ ದೊಡ್ಡದಿದೆ, ಆಮೇಲೆ ನಾಲ್ಕನೇ ವೇವ್ ಎರಡನೇ ವೇವ್ ಗಿಂತ ದೊಡ್ಡದಿದೆ. ಸೊ ಕಂಪ್ಲೀಟ್ ಈಗ ಇಲ್ಲಿ ಟಚ್ ಆಗಿ ಇದು 4th ವೇವ್ ಆಯ್ತು. ಇನ್ನು 5th ವೇವ್ ಇಲ್ಲಿಗೆ ಬರಬೇಕು, ಇದು ನನ್ನ ಎಕ್ಸ್ಪೆಕ್ಟೇಷನ್. ಓಕೆ, ಸೊ ದಿಸ್ ಇಸ್ ದ 5th ವೇವ್. 5th ವೇವ್ ಇದೆ ಇದು. 15 ಸೆನ್ಸ್ ವೇವ್, ಆ ವೇವ್ ಅಂತ ಕನ್ಸಿಡರ್ ಮಾಡಿಬಿಡಿ. 5ನೇ ಮೂವ್ ಇದು, 5th ಮೂವ್. ಓಕೆ, ABCDE ಅಂತಾನು ಹೇಳ್ಬಹುದು. ಓಕೆ, ಸೊ ನಿಮ್ಗೆ ಇದು ಫಸ್ಟ್ ಇನ್ವ್ಯಾಲಿಡೇಷನ್ ಪಾಯಿಂಟ್. ಇನ್ನು ಬೇಕಾದ್ರೆ ನಿಮ್ಗೆ ಟೈಮ್ ಫ್ರೇಮ್ ಅಲ್ಲಿ ಇದನ್ನು ಇನ್ವ್ಯಾಲಿಡೇಷನ್ ಪಾಯಿಂಟ್ ಅಂತ ನೀವು ಕನ್ಸಿಡರ್, ಇಲ್ಲ ಇದನ್ನ ಇನ್ವ್ಯಾಲಿಡೇಷನ್ ಪಾಯಿಂಟ್ ಅಂತ ಕನ್ಸಿಡರ್ ಮಾಡಿ. ಓಕೆ, ಆಮೇಲೆ ನೆಕ್ಸ್ಟ್ ಇನ್ವ್ಯಾಲಿಡೇಷನ್ ಪಾಯಿಂಟ್ ಇದು,
2420. ಇವನ್ ನೀವು 24,200 ಅಂಡ್ ಅಬೋವ್ ಮಾರ್ಕೆಟ್ ಏನಾದ್ರು ಕ್ಲೋಸ್ ಆಗಲಿ ಸ್ಟಾರ್ಟ್ ಆದ್ರೂ ಸಹ ನೀವು ನೋಡಿ ಇನ್ವ್ಯಾಲಿಡೇಷನ್ ಪಾಯಿಂಟ್ಸ್ ನಿಮಗೆ ಬರ್ತೀನಿ. 24,200, ಆಮೇಲೆ 24,400, ಆಮೇಲೆ 24,600. ಸೊ ಇದು ಇನ್ವ್ಯಾಲಿಡೇಷನ್ ಪಾಯಿಂಟ್ಸ್. ಮಾರ್ಕೆಟ್ ಇದ್ರ ಮೇಲ್ಗಡೆ ಏನಾದ್ರೂ ಕ್ಲೋಸ್ ಆಗಿ ಸ್ಟಾರ್ಟ್ ಆದ್ರೆ ಅಲರ್ಟ್ ಆಗಿ ಅಷ್ಟೇ. ಓಕೆ, ಸೊ ಇನ್ವ್ಯಾಲ್ಯೂಷನ್ ಪಾಯಿಂಟ್ ನಾನು 3 ಯಾಕೆ ಕೊಟ್ಟಿದ್ದೀನಿ ಅಂತಂದ್ರೆ, ಯಾರ್ಯಾರ್ದು ರಿಸ್ಕ್ ಬೇರಿಂಗ್ ಕೆಪಾಸಿಟಿ ಎಷ್ಟಿದೆಯೋ ಅದ್ರ ಪ್ರಕಾರ ನೀವು ಡಿಸಿಷನ್ ಮಾಡಬಹುದು. ಓಕೆ, ಸೊ ನಾನು ನಿಮ್ಮ ರಿಸ್ಕ್ ಬೇರಿಂಗ್ ಅನುಗುಣವಾಗಿ ನಾನು ಆ 3 ಪಾಯಿಂಟ್ ನ ಕೊಟ್ಟಿರೋದು. ಬಟ್ ನಾನಾದ್ರೆ 24,200 to 24,400 ಮಧ್ಯೆ ಏನಾದ್ರೂ ಮಾರ್ಕೆಟ್ ಟ್ರೇಡ್ ಆಗಲಿಕ್ಕೆ ಮಧ್ಯ ಕ್ಲೋಸ್ ಆದ್ರೆ ನಾನು ಎಕ್ಸಿಟ್ ಆಗಿಬಿಡ್ತೀನಿ. ಓಕೆ, ಸೊ ಈಗ ಕೌಂಟಿಂಗು 1 2 3 4 5 ಆಗಿದೆ ಅಂತ ತಿಳ್ಕೋದು. ಈಗ ನಾವೀಗ ಈ ತರ ಕೌಂಟಿಂಗ್ ಮಾಡಮ್ಮ. ಈಗ ಆಗಿದೆ ಈಗ ಕೌಂಟಿಂಗ್. ಇದು ಮಾರ್ಕೆಟ್ ನಿಮಗೆ 23% ಇಂದ ರಿವರ್ಸಲ್ ತಗೋತಾ ಇದೆ. ಓಕೆ, ಬಂದ್ರೆ ಮ್ಯಾಕ್ಸಿಮಮ್ 61% ಆರ್ 81% ವರೆಗೂ ಸ್ವಲ್ಪ ನೀವು ನೋಡ್ಬೇಕು ಇಲ್ಲಿ ಯಾವ ತರ ರೆಸ್ಪಾನ್ಸ್ ಮಾಡುತ್ತೆ ಅಂತ. ಓಕೆ, ಮಾರ್ಕೆಟ್ ನಿಮಗೆ 81.2 ಅಂದ್ರೆ 24,140 81.4 ಟಚ್ ಮಾಡ್ಲಿಕ್ಕೆ ಟ್ರೈ ಮಾಡುತ್ತೆ. ಇಲ್ಲ ಮತ್ತೆ ಇದೇ ಪಾಯಿಂಟ್ ನ ಈ ಟ್ರೆಂಡ್ ಲೈನ್ ಏನಿದೆಯಲ್ವಾ, ಈ ಟ್ರೆಂಡ್ ಲೈನ್ ಏನಿದೆಯಲ್ವಾ, ಈ ಟ್ರೆಂಡ್ ಲೈನ್ ಟಚ್ ಮಾಡಕ್ಕೆ ಟ್ರೈ ಮಾಡುತ್ತೆ. ಆಮೇಲೆ ಮತ್ತೆ ಮಾರ್ಕೆಟ್ ಕೆಳಗಡೆ ಬರುತ್ತೆ. ಓಕೆ, ಸೊ ಒಂದ್ ವೇಳೆ ಮಾರ್ಕೆಟ್ ಕೆಳಗಡೆ ಬರ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರೆ ಫಸ್ಟ್ ಈ ಗ್ಯಾಪ್ ಏನಿದೆಯಲ್ವಾ, ಈ ಗ್ಯಾಪ್ ನ ಫಿಲ್ಅಪ್ ಮಾಡುತ್ತೆ. ಓಕೆ, ಆಮೇಲೆ 61.8 ಒಂದ್ ಸ್ವಲ್ಪ ರಿವರ್ಸಲ್ ತೋರಿಸುತ್ತೆ. 81.2% ಒಂದ್ ಸ್ವಲ್ಪ ರಿವರ್ಸಲ್ ತೋರಿಸುತ್ತೆ. ಒಂದು ವೇಳೆ ಇಲ್ಲಿ ಇವೆರಡು ಪಾಯಿಂಟ್ ಅಲ್ಲಿ ಏನಾದ್ರೆ ಸಡನ್ ಆಗಿ ಜರ್ಕ್ ತಗೊಂಡ್ರೆ, ಓಕೆ, ಸಡನ್ ಆಗಿ ಏನಾದ್ರು ಜರ್ಕ್ ತಗೊಂಡ್ರೆ, ಸೊ ಮಾರ್ಕೆಟ್ ಅಂದ್ರೆ ಇಲ್ಲಿ ಸಪೋರ್ಟ್ ತಗೊಂಡು ಈ ಟ್ರೆಂಡ್ ಲೈನ್ ಬ್ರೇಕ್ ಮಾಡಿದ್ರೆ ನಿಮಗೆ ಈ ವೇವ್ ಎಲ್ಲ ಮುಗಿದ್ ಬಿಡುತ್ತೆ. ಅವಾಗ ನಿಮಗೆ ವೇವ್ 5 ಸ್ಟಾರ್ಟ್ ಆಗುತ್ತೆ ಅಂತ ಒಂದು ಅನಾಲಿಸಿಸ್ ಆ ತರ ಮಾಡಬಹುದು. ಬಟ್ ನನ್ನ ಪ್ರಕಾರ ಮಾರ್ಕೆಟ್ ಡೌನ್ ಸೈಡ್ ಇದೆ. ಓಕೆ, ಸೊ ತುಂಬಾ ಕೇರ್ಫುಲ್ ಆಗಿರಿ. ಇನ್ವ್ಯಾಲಿಡೇಷನ್ ಪಾಯಿಂಟ್ ಈಗ ನಮಗೆ ಇದ್ರ ಕೆಳಗಡೆ ಮಾರ್ಕೆಟ್ ಎಲ್ಲಿವರೆಗೂ ಇದೆಯೋ ಅದು ಮಾರ್ಕೆಟ್ ವೀಕ್ ಪಾಯಿಂಟ್. ಓಕೆ, ಒಂದು ಮೇಲ್ಗಡೆ ಏನಾದ್ರೂ ಕ್ಲೋಸ್ ಆಗಲಿ ಸ್ಟಾರ್ಟ್ ಆದ್ರೆ ನಾವು ನಮ್ಮ ಕೌಂಟಿಂಗ್ ಚೇಂಜ್ ಮಾಡೋಕ್ಕಾಗತ್ತೆ. ಮಾರ್ಕೆಟ್ ಅವಾಗ ಇಂಪಲ್ಸ್ ಆಗಿ ಹೋಗುತ್ತೆ. ಆಯ್ತಾ? ಸೊ ಈಗ ಮಾರ್ಕೆಟ್ ನಿಫ್ಟಿ ವೀಕ್ಲಿ ಟೈಮ್ ಫ್ರೇಮ್ ಅಲ್ಲಿ ನ್ಯೂಟ್ರಲ್ ಅಂತ ಹೇಳ್ಬಹುದು. ಓಕೆ, 75 ಮಿನಿಟ್ಸ್ ಟೈಮ್ ಫ್ರೇಮ್ ಅಲ್ಲೂ ಸಹ ಮಾರ್ಕೆಟ್ ನ್ಯೂಟ್ರಲ್ ಅಂತಾನೆ ಹೇಳ್ಬಹುದು. ಇನ್ನೂ ಸಹ ಇಂಪಲ್ಸ್ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಬಟ್ ಈ ಪಾಯಿಂಟ್ ತುಂಬಾ ಇಂಪಾರ್ಟೆಂಟ್ ಇದೆ ಈಗ, ಯಾಕಂದ್ರೆ ಕ್ರೂಸಿಯಲ್ ಪಾಯಿಂಟ್ ಅಲ್ಲಿ ಇದ್ದೀವಿ ನಾವೀಗ. ಮಾರ್ಕೆಟ್ ಯಾವ ಸೈಡ್ ಬೇಕಾದ್ರೂ ಸಹ ಮೂವ್ ಆಗ್ಬೋದು. ಎಲ್ಲವೂ ಸಹ DII ಮತ್ತೆ FII ಮೇಲೆ ಡಿಪೆಂಡ್ ಇದೆ. FIIs ಲಾಸ್ಟ್ ಟ್ರೇಡಿಂಗ್ ಡೇದಲ್ಲಿ 4,000 crore ಏನೋ ಅವರು ಪರ್ಚೇಸ್ ಮಾಡಿದ್ದಾರೆ. ಸೊ ಅದು ಒಂದು ಪಾಸಿಟಿವ್ ಅಂತ ಅನಿಸುತ್ತೆ. ಬಟ್ ಒಂದೊಂದ್ಸಲ ಟ್ರ್ಯಾಪು ಸಹ ಇರುತ್ತೆ. ಸೊ ಅವರು ಹ್ಯೂಜ್ ಕ್ವಾಂಟಿಟಿ ಸೆಲ್ ಮಾಡೋದಕ್ಕೋಸ್ಕರ ಒಂದು ಸ್ಮಾಲ್ ಕ್ವಾಂಟಿಟಿ ತಗೊಂಡವ್ರ ತರಾನು ಇಂಡಿಕೇಟ್ ಮಾಡ್ತಾರೆ. ಸೊ ನೋಡವ, ಈಗ ನನ್ನ ಪ್ರಕಾರ ಅಂತೂ ಮಾರ್ಕೆಟ್ 24,200 ಅಬೋವ್ ಕ್ಲೋಸ್ ಆದ್ರೇನೆ ನೀವು ಥಿಂಕ್ ಮಾಡಿ. ಆರ್ ಅದರ್ವೈಸ್ ನಾವು ಸ್ವಲ್ಪ ಹೋಲ್ಡ್ ಇಟ್ಟು ಕೇರ್ಫುಲ್ ಆಗಿ ನಾವು ಟ್ರೇಡ್ ಮಾಡಬೇಕಾಗತ್ತೆ. ಓಕೆ, ನಾನು ಮೊದಲು ಇದನ್ನ 4 ಅಂತ ಕನ್ಸಿಡರ್ ಮಾಡಿದ್ದೆ, ಆಮೇಲೆ ಇದು 5 ಅಂತ ಕನ್ಸಿಡರ್ ಮಾಡಿದ್ದೆ. ಬಟ್ ಈಗ ನೋಡೋಣ, ನಾನು ಇಲ್ಲಿಂದ ರಿವರ್ಸ್ ತಗೋದ್ರಿಂದ ನನಗೆ ಇದೇ 4 ಅಂತ ನಾನು ತಿಳ್ಕೊತಾ ಇದ್ದೀನಿ ಈಗ.
ಓಕೆ, ಯಾಕಂತಂದ್ರೆ ಇಲ್ಲಿ ಎಲ್ಲೂ ಟ್ರೆಂಡ್ ಅನ್ನ ಟಚ್ ಮಾಡಿಲ್ಲ. ಇದು 1 2 3 ಮೂವ್. ಓಕೆ, 1 2 3 ಇದು 1 2 ಓಕೆ 2 3 4 5 ಟ್ರೆಂಡ್ ಲೈನ್ ಮೀರಿ ಏನಾದ್ರು ಹೋಗುತ್ತೆ ಅಂತ ಸ್ವಲ್ಪ ನೋಡೋಣ. ಓಕೆ, ಸೊ ದಿಸ್ ಇಸ್ ಕನ್ಫ್ಯೂಸ್ಡ್ ಅಂತ ಅನ್ನೋಕ್ಕಿಂತ ನ್ಯೂಟ್ರಲ್ ಇದೆ ಅಂತ ನಾವು ಹೇಳ್ಬೋದು. ಬಟ್ MACD ನೋಡಿದ್ರೆ ಇಲ್ಲಿ ನೋಡಿ MACD ನ್ಯೂಟ್ರಲ್ ನೆಗೆಟಿವ್ ತೋರಿಸ್ತಾ ಇದೆ. ನಿಮಗೆ ವೀಕ್ಲಿ ಟೈಮ್ ಫ್ರೇಮ್ ಅಲ್ಲಿ ಪಾಸಿಟಿವ್ ಡೈವರ್ಜೆನ್ಸ್ ತೋರಿಸ್ತಾ ಇತ್ತು, ಆಮೇಲೆ MACD ಪಾಸಿಟಿವ್ ಇತ್ತಲ್ಲಿ. ಬಟ್ ನೋಡಿ 75 ಮಿನಿಟ್ಸ್ ಟೈಮ್ ಫ್ರೇಮ್ ಅಲ್ಲಿ ನಿಮಗೆ ನೆಗೆಟಿವ್ ತೋರಿಸ್ತಾ ಇದೆ. ಇನ್ ಕೇಸ್ ಅಂದ್ರೆ ಇದು ಈಗ ನೋಡಿ ಇದು ಹೈ ಸೋಲ್ಡ್ ಇದೆ, ಆಮೇಲೆ ನೋಡಿ ನಿಮಗೆ ನೆಗೆಟಿವ್ ಡೈವರ್ಜೆನ್ಸ್ ತೋರಿಸ್ತಾ ಇದೆಯಾ 75 ಮಿನಿಟ್ಸ್ ಟೈಮ್ ಫ್ರೇಮ್ ಅಲ್ಲಿ. ಒಂದ್ ಸ್ವಲ್ಪ ಡೈಲಿ ಟೈಮ್ ಫ್ರೇಮ್ ಅಲ್ಲಿ ನೋಡೋಣ. ಇಲ್ಲಿಯೂ ಸಹ ನೆಗೆಟಿವ್ ಡೈವರ್ಜೆನ್ಸ್ ತೋರಿಸ್ತಾ ಇದೆ, ಬಟ್ ಡೈಲಿ ಟೈಮ್ ಫ್ರೇಮ್ ಅಲ್ಲಿ ನೋಡುವ ಇನ್ನೂ ಕ್ಲಾರಿಟಿ ಇಲ್ಲ. ಓಕೆ, ಬಟ್ 75 ಮಿನಿಟ್ಸ್ ಟೈಮ್ ಫ್ರೇಮ್ ಅಲ್ಲಿ ಮಾತ್ರ ಕ್ಲಿಯರ್ ಕಟ್ ಇಂಡಿಕೇಶನ್ ತೋರಿಸ್ತಾ ಇದೆ. ಇದು ನೆಗೆಟಿವ್ ಸೈಡ್ಗೆ ಮಾರ್ಕೆಟ್ ಮತ್ತೆ ಕೆಳಗಡೆ ಹೋಗ್ತಾ ಇದೆ. ಇಲ್ಲಿ ಒಂದು ಸ್ವಲ್ಪ ಮತ್ತೆ ಮೇಲ್ಗಡೆ ಹೋಗ್ತಾರೆ ಇವರು 140 ವರೆಗೂ. ಅಂದ್ರೆ ಇಲ್ಲಿ ಇದ್ರದ್ದು 81.2 ಆರ್ 111% ವರೆಗೂ ಸಹ ಮಾರ್ಕೆಟ್ ಮೂವ್ ಆಗುತ್ತೆ ಮೇಲ್ಗಡೆಗೆ. ಬಟ್ ಕ್ಲೋಸ್ ಆಗೋದು ಇಂಪಾರ್ಟೆಂಟ್. ಸೊ 24,400 ಅಂಡ್ ಅಬೋವ್ ಮಾರ್ಕೆಟ್ ಕ್ಲೋಸ್ ಆದ್ರೆ ನಾವು ಅಪ್ ಸೈಡ್ ಮೂವ್ ಹೋಗಿ, ಅದರ್ವೈಸ್ ವೇಟ್ ಮಾಡದೆ ಬೆಟರ್, ಟ್ರೇಡ್ ಮಾಡದೇ ಇದ್ರೆ ತುಂಬಾ ಒಳ್ಳೆಯದು ನನಗನ್ಸುತ್ತೆ. ಓಕೆ, ಸೊ ನಾವೀಗ ಬ್ಯಾಂಕ್ ನಿಫ್ಟಿ ಸ್ವಲ್ಪ ನೋಡುವ. ನನಗೆ ಪಾಸಿಟಿವ್ ಅನಿಸ್ತಾ ಇದೆ. ಯಾಕೆ ಅಂತಂದ್ರೆ ಕೌಂಟಿಂಗ್ ಒಂದ್ ಸ್ವಲ್ಪ ನಾವಿಲ್ಲಿ ಚೇಂಜ್ ಮಾಡೋಕ್ಕಾಗತ್ತೆ. ಇದು 0, ಇದು A, ಇದು B, ಆಮೇಲೆ ಇದು C ಅಂತ ಕನ್ಸಿಡರ್ ಮಾಡೋಣ. ಸೊ ನಿಮ್ಗೆ B ಯಾವತ್ತು 3 ಮೂವ್ಸ್ ಅಲ್ಲಿ ಇರುತ್ತಲ್ವಾ. ಓಕೆ, ಸೊ 61 ಅಂಡ್ ಅಬೋವ್ ಅಂತೂ ಆಲ್ರೆಡಿ ಹೋಗಿದೆ ಈಗ. ಸೊ ಈಗ ನಿಮ್ಗೆ B ಬ್ಯಾಂಕ್ ನಿಫ್ಟಿ ತುಂಬಾ ಸ್ಟ್ರಾಂಗ್ ಇರೋದ್ರಿಂದ ಮ್ಯಾಕ್ಸಿಮಮ್ ನಿಮಗೆ B 1% ಹೋಗ್ಬೋದು. ಬಟ್ ಈಗ 61 ಆಲ್ರೆಡಿ ಕ್ರಾಸ್ ಆಗಿ ನೋಡಿ ನಿಮ್ಗೆ ಡೋಜಿ ಫಾರ್ಮ್ ಮಾಡಿದೆ. ಓಕೆ, ಸೊ ಸ್ವಲ್ಪ ಇಲ್ಲಿ ಕೇರ್ಫುಲ್ ಆಗಿರ್ಬೇಕಾಗತ್ತೆ. ಯಾಕಂತಂದ್ರೆ ಇದು ವೀಕ್ಲಿ ಟೈಮ್ ಫ್ರೇಮ್ ರಿವರ್ಸಲ್ ಸಹ ತಗೋಬಹುದು. ಓಕೆ, ಸೊ 81.2% ವರೆಗೂ ವೇಟ್ ಮಾಡಬಹುದು, ಇಲ್ಲ 100% ವರೆಗೂ ಹೋಗುತ್ತೆ, ಇಲ್ಲ 1% ವರೆಗೂ ಸಹ ನಿಮ್ಗೆ B ಹೋಗಬಹುದು. ಓಕೆ, ಆಮೇಲೆ ಮತ್ತೆ C ಗೆ ಕೆಳಗಡೆ ಬಂದು ಇಲ್ಲಿ ನಿಮಗೆ ವೇವ್ 4 ಎಲ್ಲಾದ್ರೆ ಇಲ್ಲಿ ಕಂಪ್ಲೀಟ್ ಮಾಡಬಹುದು ಅಂತ ನನಗೆ ಅನ್ಸುತ್ತೆ. ಓಕೆ, ಬಟ್ ಈಗ ಮಾತ್ರ ಬ್ಯಾಂಕ್ ನಿಫ್ಟಿ ಸ್ವಲ್ಪ ನನಗೆ ವೀಕ್ಲಿ ಟೈಮ್ ಫ್ರೇಮ್ ಅಲ್ಲಿ ಪಾಸಿಟಿವ್ ಅನಿಸ್ತಾ ಇದೆ. ಸೊ ನಿಮ್ಗೆ ನಾನು ಲಾಸ್ಟ್ ಟೈಮ್ 75 ಮಿನಿಟ್ಸ್ ಟೈಮ್ ಫ್ರೇಮ್ ಬಗ್ಗೆ ಅನಾಲಿಸಿಸ್ ಮಾಡುವಾಗ ಒಂದು ಡಿಸ್ಕಷನ್ ಮಾಡಿದ್ದೆ ಅನ್ಸುತ್ತೆ. ಬ್ಯಾಂಕ್ ನಿಫ್ಟಿ ವೀಕ್ ಇಲ್ಲ, ತುಂಬಾ ಸ್ಟ್ರಾಂಗ್ ಕಾಣಿಸ್ತಾ ಇದೆ, ಸ್ವಲ್ಪ ರಿವರ್ಸಲ್ ಅಂದ್ರೆ ಪಾಸಿಟಿವ್ ಸೈಡ್ ಮಾರ್ಕೆಟ್ ಮೂವ್ ಆಗಬಹುದು ಅಂತ ಹೇಳಿದ್ದೆ. ಬಟ್ ಅದು ಮೂವ್ ಆಯ್ತು, ಅದ್ರ ಜೊತೆಗೆ ನಿಫ್ಟಿನೂ ಸಹ ಮೇಲ್ಗಡೆ ಲಿಫ್ಟ್ ಮಾಡ್ಕೊಂಡು ಹೋಯ್ತು. ಓಕೆ, ಸೊ ಈಗ ಬ್ಯಾಂಕ್ ನಿಫ್ಟಿನ ನಾವು ಸ್ವಲ್ಪ 75 ಮಿನಿಟ್ಸ್ ಟೈಮ್ ಫ್ರೇಮ್ ನೋಡುವ. MACD ಬಗ್ಗೆ ಹೇಳಬೇಕು ಅಂತಂದ್ರೆ MACD ಸಹ ಇಲ್ಲಿ ಪಾಸಿಟಿವ್ ಡೈವರ್ಜೆನ್ಸ್ ತೋರಿಸ್ತಾ ಇದೆ. ಇಲ್ಲಿ ಆಲ್ರೆಡಿ ಕ್ರಾಸ್ ಓವರ್ ಆಗಿದೆ. ಸ್ವಲ್ಪ ಇದು 81.2 ವರೆಗೂ ಬರಬಹುದು, ಆರ್ ಇಲ್ಲ 111 ಬರಬಹುದು. ಓಕೆ, ಸೊ ನಾವೀಗ ವೇಟ್ ಮಾಡೋಕ್ಕಾಗತ್ತೆ ಇಲ್ಲಿ, ಯಾಕಂದ್ರೆ ಬ್ಯಾಂಕ್ ನಿಫ್ಟಿ ಸ್ಟ್ರಾಂಗ್ ಇದೆ, ತುಂಬಾ ಪಾಸಿಟಿವ್ ನ್ಯೂಸ್ ಬ್ಯಾಂಕ್ಗೋಸ್ಕರ PSU ಬಗ್ಗೆ ಇದೆ. ಸೊ ಇದು ಅಪ್ ಸೈಡ್ ಮೂವ್ ಆಗಬಹುದು. ಈಗ 75 ಮಿನಿಟ್ಸ್ ಟೈಮ್ ಫ್ರೇಮ್ ಅಲ್ಲಿ ನಿಮ್ಗೆ ಹೇಳಬೇಕು ಅಂತಂದ್ರೆ ವೆರಿ ಗುಡ್. ನೋಡಿ 50 ಇಲ್ಲಿ ಏನೋ ಬರ್ದಿದ್ದೆ ನಾನು. ಇದೇನಿದೆ ಅಂತಂದ್ರೆ 5540 ಬ್ರೇಕ್ ಆದ್ರೆ ಮಾರ್ಕೆಟ್ ಅಪ್ ಸೈಡ್ ಮೂವ್ ಆಗುತ್ತೆ ಅಂತ ಹೇಳಿದೆ. ಓಕೆ, ಎಲ್ಲಿಗೆ 5540, ಸೊ 81 ಪಾಯಿಂಟ್ ಇದು ಬ್ರೇಕ್ ಆಗಿದೆ. ಸೊ ಇದು ಬ್ರೇಕ್ ಆಯ್ತು, ಮಾರ್ಕೆಟ್ ಅಪ್ ಸೈಡ್ ಮೂವ್ ಆಯ್ತು.
ಇಫ್ ನಾಟ್ ಬ್ರೇಕ್ಸ್ ದೆನ್ 50 to 300 ವರೆಗೂ ಬರ್ತದೆ ಅಂತ ಹೇಳಿದೆ. ಓಕೆ, ಸೊ ಇದು ಬ್ರೇಕ್ ಆಯ್ತು. ಇದು ನಮ್ದು ರಿಸಲ್ಟ್ ಫುಲ್ಫಿಲ್ ಆಯ್ತು. ಓಕೆ, ಸೊ ಈಗ ನಾವು ಬೇರೆ ಆಂಗಲ್ ಥಿಂಕ್ ಮಾಡ್ಬೇಕು ಇಲ್ಲಿಗೆ. ಈಗ ಓಕೆ, ಎ ಬಿ ಒಂದೇ ನಿಮಿಷ, 25 ಮಿನಿಟ್ಸ್ ಟೈಮಲ್ಲಿ ಸ್ವಲ್ಪ ನಾನು ಇದೆಲ್ಲ ಡಿಲೀಟ್ ಮಾಡ್ತೀನಿ. ಓಕೆ, ಕನ್ಫ್ಯೂಷನ್ ಬೇಡ ಅನ್ನೋ ಕಾರಣಕ್ಕೋಸ್ಕರ ಅಷ್ಟು ಡಿಲೀಟ್ ಮಾಡ್ತೀನಿ. ಫ್ರೆಶ್ ಕೌಂಟಿಂಗ್ ಮಾಡೋಣ ಸ್ವಲ್ಪ ಇದರಲ್ಲಿ. ಓಕೆ, ಸೊ ಇದು ಎ ಆಯ್ತು. ಬಿ ನಾವು ಇನ್ನೂ ಮುಗುದಿಲ್ಲ ಅಂತ ಕನ್ಸಿಡರ್ ಮಾಡೋಣ. ಆಯ್ತಾ, ಮಾರ್ಕೆಟ್ ಅಪ್ ಸೈಡ್ ಮೂವ್ ಆಗ್ತಾ ಇದೆ ಆಗ್ಲಿ. ಬಿ ನಮ್ದು ಇನ್ನೂ ಮುಗುದಿಲ್ಲ. ಇದು ಎ, ಇದು ಬಿ. ಬಿದಲ್ಲಿನೇ ಇದು ನಮ್ದು 0 ಎ ಬಿ, ಇದು ಸಿ ಅಂತ ಕನ್ಸಿಡರ್ ಮಾಡಿ ಇದನ್ನ ನಾವು ರೇಂಜ್. ಓಕೆ, ಓಕೆ, ಇದು 5 ಮೂವಲ್ಲಿ ಆಗುತ್ತೆ. ಈಗ ಸಿ ಯಾವತ್ತು 5 ಮೂವ್ ಇರುತ್ತಾ? 0 1 2 3 4 5 ಇಲ್ಲಿವರೆಗೂ ಬರುತ್ತೆ. ಅಂತ ಎಲ್ಲಿವರೆಗೂ ಒಂದ್ ಸ್ವಲ್ಪ ಮೇಲೆ ಹೋಗುತ್ತೆ ಅಂತ ತಿಳ್ಕೊಳ್ಳಿ ಈಗ. ಓಕೆ, ನೋಡಿ, ಕೇರ್ಫುಲ್ ಅಂದ್ರೆ ಕೇರ್ಫುಲ್ ಆಗಿರ್ಬೇಕು ಇಲ್ಲಿ ನಿಮಗೆ. ಯಾಕೆ ನೋಡಮ್ಮ, ಇಲ್ಲಿ ನಿಮಗೆ ಎಂಡಿಂಗ್ ಡಯಾಗೋನಲ್ ಫಾರ್ಮ್ ಆಗ್ತಾ ಇದೆ ಅಂತ ನನಗೆ ಅನ್ಸತ್ತೆ. ಓಕೆನಾ? ಸೊ 1 2 ಇದು 3 ಇದು 4 ಅಂತ ಹೇಳ್ಕೊಂಡು ಇದು 5 ಫಾರ್ಮ್ ಮಾಡ್ತಾ ಇದೆ ಈಗ. ಸೊ ಇಲ್ಲಿ ಸಮ್ವೇರ್ ನಿಮಗೆ ಬಿ ನು ಮುಗಿಯುತ್ತೆ, ಇದ್ರ ಸಿ ನು ಮುಗಿಯುತ್ತೆ. ಮಾರ್ಕೆಟ್ ಸಡನ್ ಆಗಿ ನಿಮಗೆ ಈ ಸಿ ಸ್ಟಾರ್ಟ್ ಮಾಡ್ಬಿಡುತ್ತೆ. ಎಂಡಿಂಗ್ ಡಯಾಗೋನಲ್ ಫಾರ್ಮ್ ಮಾಡ್ತಾ ಇದೆ. ತುಂಬಾ ಕೇರ್ಫುಲ್. ಬ್ಯಾಂಕ್ ನಿಫ್ಟಿ ಟ್ರೇಡ್ ಮಾಡೋರು ತುಂಬಾ ಕೇರ್ಫುಲ್ ಆಗಿರಿ. ಬೆಟರ್ ಟ್ರೇಡ್ ಮಾಡ್ಲಿಕ್ಕೆ ಹೋಗ್ಬಿಡಿ. ಆಯ್ತಾ? ಇದು 1 2 3 4 5 ಏನೋ ಒಂದು 5 ಮೂವ್ಸ್ ಆಗೋವರೆಗೂ ವೇಟ್ ಮಾಡಿ. ಇನ್ನೂ ಆಗಿಲ್ಲ, ಆಗ್ತಾ ಇದೆ. ಇದು ನಂಗೆ ಅನ್ಸುತ್ತೆ ಡಯಾಗೋನಲ್ ಅಲ್ಲಿ ಹೋಗ್ತಾ ಇದೆ ಇದು. ಸೊ ಇಲ್ಲಿಂದ ಒಂದು ವಿಚಾರ ಬಿತ್ತೋದ ಮಾರ್ಕೆಟ್ ತುಂಬಾ ಕಷ್ಟ, ತುಂಬಾ ಫಾಸ್ಟ್ ಆಗಿ ಬರುತ್ತೆ. ಯಾವುದಕ್ಕೂ ಸಹ ನಿಮ್ದು ಬಿ ಓಕೆ 61 ದಾಟಿದೆ, 81ಗೂ ಬರ್ಬೋದು, 100ಕ್ಕೂ ಬರ್ಬೋದು, 111ಕ್ಕೂ ಬರ್ಬೋದು. ಮ್ಯಾಕ್ಸಿಮಮ್ ಇಲ್ಲ ಅಂತಲ್ಲ, 111 ಸಹ ಬರ್ಬೋದು ಮಾರ್ಕೆಟ್. ಬಿ ನಿಮ್ದು ಬಿ ಏನಿದೆಯಲ್ವ, ಇದು ಈ ಬಿ ಇದೆಯಲ್ವಾ, ನಿಮ್ಗೆ 111 ಬರ್ಬೋದು, ಇಲ್ಲಿವರೆಗೂ ಬರ್ಬೋದು. ಬಟ್ ನನಗನ್ಸಿದ ಪ್ರಕಾರ ಇದು ಮ್ಯಾಕ್ಸಿಮಮ್ ಇಲ್ಲಿವರೆಗೂ ಬರುತ್ತೆ ಅಂತ ನನಗನ್ಸುತ್ತೆ. ಓಕೆ, ಸೊ 59,000 ವರೆಗೂ ನಿಮ್ ಮಾರ್ಕೆಟ್ ಬರುತ್ತೆ. ಇಲ್ಲಿಂದ ಸಡನ್ ಆಗಿ ಮಾರ್ಕೆಟ್ ಫಾಲ್ ಆಗತ್ತೆ. ಇಲ್ಲ ಇದಕ್ಕೆ 127% ಹಾಕೋದು. 127%, 61% 60,000 ಟಚ್ ಆಗುತ್ತಂತೆ ಈಗ. ಓಕೆ, ಬಟ್ ಇದು ಡಯಾಗೋನಲ್ ಅಲ್ಲಿ ಮೂವ್ ಆಗ್ತಾ ಇದೆ. ತುಂಬಾ ಡೇಂಜರ್ ಡಯಾಗೋನಲ್ ಮಾರ್ಕೆಟ್ ಮೂವ್ ಆದ್ರೆ. ನೋಡಿ, ಇದು ಸಹ ನಿಮಗೆ ನೆಗೆಟಿವ್ ಡೈವರ್ಜೆನ್ಸ್ ತೋರಿಸ್ತಾ ಇದೆ. ಯಾಕೆ ಅಂತಂದ್ರೆ ಇದು ನಿಮಗೆ ಎಂಡಿಂಗ್ ಡಯಾಗೋನಲ್ ಹೋಗ್ತಾ ಇದೆ ಮಾರ್ಕೆಟ್. ಓಕೆ, ಬ್ಯಾಂಕ್ ನಿಫ್ಟಿಯು ಸಹ ವೀಕ್ಲಿ ಟೈಮ್ ಫ್ರೇಮ್ ಅಲ್ಲಿ ನಿಮಗೆ ಅಪ್ಸೈಡ್ ತೋರಿಸ್ತಾ ಇದೆ. ಬಟ್ 75 ಮಿನಿಟ್ಸ್ ಟೈಮ್ ಫ್ರೇಮ್ ಅಲ್ಲಿ ಮಾರ್ಕೆಟ್ ವೀಕ್ನೆಸ್ ತೋರಿಸ್ತಾ ಇದೆ. ನಿಮಗೆ ಈ ಡಯಾಗೋನಲ್ ಅಲ್ಲಿ ಏನಿದೆ ಅಲ್ವಾ, ಈ ರೇಂಜ್ ಅಲ್ಲಿ ಮಾರ್ಕೆಟ್ ಅಲ್ಲಿ ಮೂವ್ ಮಾಡಿ ನಿಮ್ಮ ಮುಂದಕ್ಕೆ ಟ್ರ್ಯಾಪ್ ಮಾಡುತ್ತೆ. ಆಮೇಲೆ ಮಾರ್ಕೆಟ್ ಸಿಕ್ಕಾಪಟ್ಟೆ ಫಾಲ್ ಆಗೋ ಚಾನ್ಸಸ್ ಇದೆ. ಓಕೆ, ಸೊ ಇದು ನನ್ನ ಪರ್ಸನಲ್ ಒಪಿನಿಯನ್, ನನ್ನ ಅನಾಲಿಸಿಸ್. ಸೊ ನೀವು ತಮ್ಮ ಅನಾಲಿಸಿಸ್ ಪ್ರಕಾರನೇ ಮೂವ್ ಆಗಿ. ಓಕೆ, ಬಟ್ ಕೇರ್ಫುಲ್ ಆಗಿ ಟ್ರೇಡ್ ಮಾಡಿ ಅಷ್ಟೇ. ಓಕೆ, ಸೊ ಆಲ್ ಎಜುಕೇಶನಲ್ ಪರ್ಪಸ್ ವಿಡಿಯೋಸ್ ಇದೆ ಇದು ಅನಾಲಿಸಿಸ್.
ಸೊ ನನ್ನ ಅನಾಲಿಸಿಸ್ ಆಮೇಲೆ ಬೇರೆಯವ್ರ ಅನಾಲಿಸಿಸ್ಗೆ ಚೇಂಜಸ್ ಇರಬಹುದು. ಓಕೆ, ಸೊ ಅದೇ ತರ ಅನಾಲಿಸಿಸ್ ಆಗುತ್ತೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಸೊ ನನಗೆ ಬ್ಯಾಂಕ್ ನಿಫ್ಟಿ ನನಗೆ ಸ್ವಲ್ಪ ವೀಕ್ಲಿ ಟೈಮ್ ಫ್ರೇಮ್ ಅಲ್ಲಿ ನ್ಯೂಟ್ರಲ್ ಇದೆ. ಆಮೇಲೆ 75 ಮಿನಿಟ್ಸ್ ಟೈಮ್ ಫ್ರೇಮ್ ಅಲ್ಲಿ ಶಾರ್ಟ್ ಪೀರಿಯಡ್ ಆಫ್ ಟೈಮ್ ನೆಕ್ಸ್ಟ್ 1 ವೀಕ್ ಆರ್ 2-3 ಡೇಸ್ಗೆ ನಿಮಗೆ ಬ್ಯಾಂಕ್ ನಿಫ್ಟಿ ಅಪ್ಸೈಡ್ ಮೂವ್ ತೋರಿಸಬಹುದು. ಬಟ್ 1 ಡೇ ಫೈನ್ ಡೇ ಸಡನ್ ಆಗಿ ಮಾರ್ಕೆಟ್ ಫಾಲ್ ಆಗೋ ಚಾನ್ಸಸ್ ಇದೆ. ಸೊ ನಾವು ತುಂಬಾ ಕೇರ್ಫುಲ್ ಆಗಿರ್ಬೇಕು. ಸೊ ಇವತ್ತು 21 ಅಂದ್ರೆ 22 ಅಂತಂದ್ರೆ ಆಲ್ಮೋಸ್ಟ್ ಆಲ್ ಮಂತ್ ಎಂಡ್. ಸೊ ಮಂತ್ ಎಂಡ್ಗೆ ಮಾರ್ಕೆಟ್ ಸಡನ್ ಆಗಿ ಫಾಲ್ ಆಗಬಹುದು. ಓಕೆ, ಇಯರ್ ಮಂತ್ ಕ್ಲೋಸರ್ಗೆ ಮಾರ್ಕೆಟ್ ಫಾಲ್ ಆಗೋ ಚಾನ್ಸಸ್ ಇದೆ. ತುಂಬಾ ಕೇರ್ಫುಲ್ ಆಗಿ ಟ್ರೇಡ್ ಮಾಡಿ ಅಷ್ಟೇ. ಓಕೆನಾ? ಸ್ವಲ್ಪ ವಿಡಿಯೋಸ್ನ ನನಗೆ ಫ್ರೀಕ್ವೆಂಟ್ ಆಗಿ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಸೊ ದಯವಿಟ್ಟು ಕ್ಷಮೆ ಇರಲಿ. ನನಗೆ ಇಂಪಾರ್ಟೆಂಟ್ ಏನಾದ್ರು ಇದ್ದಾಗ ನಾನು ಮಾಡ್ಲಿಕ್ಕೆ ಟ್ರೈ ಮಾಡ್ತೀನಿ. ಓಕೆ, ಸೊ ಮತ್ತೆ ಸಿಗುವ ನೆಕ್ಸ್ಟ್ ಮಂತ್ಗೆ ಸಿಗುವ. ಈ ಮಂತ್ ಏನು ನನಗೆ ವಿಡಿಯೋ ಮಾಡ್ಲಿಕ್ಕೆ ಆಗ್ಲಿಕ್ಕಿಲ್ಲ ಅನ್ಸುತ್ತೆ. ಸೊ ನೆಕ್ಸ್ಟ್ ಮಂತ್ಗೆ ವಿಡಿಯೋ ಮಾಡೋಣ ಮತ್ತೆ ಸಿಗುವ. ಓಕೆ, ಥ್ಯಾಂಕ್ ಯು.